करावली न्यूज नेटवर्क के स्वागत। अस्सलाम वालेकुम रहमतुल्लाहि वबरकातुहू। हमारे जो म्यूनसिपाल्टी से पकड़ के मच्छी मार्केट तक और वेजिटेबल का स्टॉप का जो मसला है, ट्रैफिक का मसला है, वो मसले को लेकर हमने म्यूनसिपाल्टी पे भी मेमोरेंडम दिया गया आज और पुलिस डिपार्टमेंट में भी दिया गया है। वो लोगों ने उम्मीद दिया है कि इंशाल्लाह आगे के दिनों में वहाँ पे ट्रैफिक का क्लियर करके जो भी देंगे, हमें क्लियर करके देंगे बोल के उम्मीद दिए गए हैं। और अगर नहीं दिए गए तो आगे के दिनों में हमें वहाँ पे मजबूरन स्ट्राइक करना पड़ेगा। चंद दिनों का टाइमिंग दिया गया है। चला हमारे भटकल स्कूल ड्राइवर यूनियन की तरफ से आज सबको मेमोरेंडम दिया गया। हमारे वाइस प्रेसिडेंट, जनरल सेक्रेटरी थे और जॉइंट सेक्रेटरी सभी थे। सब लोगों ने जाके वहाँ पे मेमोरेंडम दिया गया है। इंशाल्लाह उन्होंने उम्मीद किया है कि उस मसले को हल करके देंगे जल्द से जल्द बोल के उम्मीद दिया गया है। ಅದನ್ನ ಆದಷ್ಟು ಬೇಗ ಮಾಡ್ತೇವೆ। ಮತ್ತೆ ಫುಟ್ಪಾತ್ ಮೇಲೆ ಇರೋದು ಆಫೀಸ್ ಆರ್ಡರ್ ಮಾಡಿ 7 ಸ್ಟಾಫಿಗೆ ಆರ್ಡರ್ ಮಾಡಿದ್ದೇನೆ। ಫುಟ್ಪಾತ್ ಮೇಲೆ ಯಾವುದು ಕೂಡ ಏನೋ ಇಡಬಾರ್ದು, ವೆಹಿಕಲ್ ಇರಬಾರ್ದು, ವೆಹಿಕಲ್ಗೆ ಓಡಾಟಕ್ಕೆ ತೊಂದರೆ ಆಗಬಾರ್ದು। ಇವನ್ ಇಲ್ಲಿಂದ ಮೇನ್ ರೋಡ್ಗೆ ಆರ್ಡರ್ ಹಾಕಿದ್ದೇನೆ। ಅದರಲ್ಲಿ ಕಂಪ್ಲೇಂಟ್ ಬಂದಿತ್ತು ನನಗೆ, ಮಿನಿಸ್ಟರ್ ಹೋಗಿತ್ತು, ಇಲ್ಲ ನಮ್ಗೆಲ್ಲ ಹೊಟ್ಟೆ ಮೇಲೆ ಹೊಡಿತಾ ಇದ್ರೆ ಹಾಗೆ ಹೀಗೆ। ನಾನೇನ್ ಹೇಳಿದೆ, ಪಕ್ಕದಲ್ಲಿ ಕುತ್ಕೊಳ್ಳಿ, ಯಾರಿಗೂ ಹೊಟ್ಟೆ ಮೇಲೆ ಯಾರು ಹೊಡಿದಿಲ್ಲ, ಪಕ್ಕದಲ್ಲಿ ಕುತ್ಕೊಳ್ಳಿ। ರೋಡಿಗೆ ಬಂದ್ರೆ ಏನಾಗ್ತದೆ ಅಂದ್ರೆ ವೆಹಿಕಲ್ ಅಂತ ತಗೊಂಡ್ಬಂದ್ರೆ ಆಕ್ಸಿಡೆಂಟ್ ಆಗ್ತದೆ, ವೆಹಿಕಲ್ ತೊಂದರೆ ಆಗ್ತದೆ, ಟ್ರಾಫಿಕ್ ಬ್ಲಾಕ್ ಆಗಿದೆ। 100% ವ್ಯಾಪಾರ ಮಾಡಿ, ಅದ್ರ ಬಗ್ಗೆ ನಮ್ಗೆ ಅಬ್ಜೆಕ್ಷನ್ ಇಲ್ಲ, ಬಟ್ ಟ್ರಾಫಿಕ್ ಅನ್ನು ಕ್ಲಿಯರ್ ಮಾಡಿ ಕೊಡ್ತೀವಿ। ಇಲ್ಲ ನಿಮ್ ಬೇಕಾದ್ರೆ ಆಫೀಸ್ ಆರ್ಡರ್ ಕಾಣ್ತಿದ್ದಾರೆ। ನಮ್ಮ ಫೀಲ್ಡಿಗೆ ಮೇನ್ ಆಗಿ ನಮ್ಮ ಫೀಲ್ಡಿಗೆ ಟೈಮಿಂಗ್ ತುಂಬಾ ಎಕ್ಸಾಮ್ ಮ್ಯಾನೇಜ್ಮೆಂಟ್ ನಮ್ಗೆ ಇಷ್ಟೆಲ್ಲ ಟೈಮ್ ಕೊಟ್ಟಿರ್ತಾರೆ, ಹೌದು ಅಷ್ಟೊಳಗೆ ಮುಟ್ಟಿಸ್ತಾರೆ। ನೀವು ಬೇಕಾದ್ರೆ ಮೀಡಿಯಾದ ಬೇಕಾದ್ರೆ ಬನ್ನಿ, ನಾನು ಅಲ್ಲಿ ಮೇನ್ ರೋಡಿಂದ ನಾವು ಒಂದು ಡ್ರೈವ್ ಮಾಡ್ತೇವೆ। ಅಲ್ಲಿ ಫುಟ್ಪಾತ್ ಅಲ್ಲಿ ಇದ್ದವರಿಗೆಲ್ಲ ನಿನ್ನೆ ಎಲ್ಲ ವಾರ್ನ್ ಮಾಡಿದ್ದಾರೆ, ಸೂಸಿ ಮೇಂಟೈನ್ ಮಾಡೋದು ಒನ್ ಟೈಮ್ ಮಾಡಿದ್ರೆ ಅಲ್ಲ ಅಲ್ಲ ಅದು ಕಂಟಿನ್ಯೂಷನ್ ಮಾಡ್ತೀವಿ। ನನಗೆ ಮೊನ್ನೆ ನಾವು ಮಾತಾಡಿಸ್ಕೊಡ್ಲಿ ತುಂಬಾ ನಮ್ಮ ಬೆಳಿಗ್ಗೆ ಮುನ್ಸಿಪಾಲ್ಟಿನೇ ಮಾಡ್ತೇವೆ। ನೀವೇನು ಮಾಡೋದು ಬೇಡ, ನಮ್ದು ಅಧಿಕಾರ ಏನು, ನಮ್ ಜುಡಿಷಿಯಲ್ ನಲ್ಲಿ ಮುಖ್ಯಾಧಿಕಾರಿ ಏನು ಹಕ್ಕಿದೆ, ಕರ್ತವ್ಯ ಇದೆ, ಅದನ್ನ ನಾವು ಮಾಡ್ತೇವೆ, 100% ಮಾಡ್ತೇವೆ। ಆದ್ರೆ ನಾನು ಇದು ಫುಟ್ಪಾತ್ ಅಲ್ಲಿ ಏನಿದೆ ಎಲ್ಲ ನಾಳೆ ಡ್ರೈವ್ ಮಾಡ್ತೇನೆ, ಡ್ರೈವ್ ಮಾಡಿ ನಿನ್ನೆ ಆರ್ಡರ್ ಮಾಡಿದ್ದೇವೆ ವಿತ್ ನಮ್ದು ಯೂನಿಯನ್ ಸಪೋರ್ಟ್ ಮಾಡ್ತೇವೆ। ನಮ್ಗೆ ಅದನ್ನ ಟ್ರಾಫಿಕ್ ಅನ್ನ ಒಂದ್ಸಲ ನೀವು ಕ್ಲಿಯರ್ ಮಾಡಿಸಿಕೊಳ್ಬೇಕು, ಬೇಕಾದ್ರೆ ಇದು ಮಾಡುವ। ನಾಳೆ ನಾವು ನಮ್ಮ ಸ್ಟಾಫ್ ನಾಳೆ 21 ಮೀಟಿಂಗ್ ಇದೆ। ನಾನು ಈವ್ನಿಂಗ್ 4 ಗಂಟೆಗೆ ನಾನು ಬೆಳಿಗ್ಗೆ ಮೀಟಿಂಗ್ ಮುಗಿದ ಕೂಡಲೇ ನಾನು 4 ಗಂಟೆ ಸುಮಾರು ಅಲ್ಲಿ ನಾವು ಬರ್ತೇವೆ, ನಮ್ಮ ಮುನ್ಸಿಪಾಲ್ಟಿಯಿಂದ ಬಂದು ನಿನ್ನೆ ಆರ್ಡರ್ ಮಾಡಿದ್ದೇವೆ। ನಾನು ಅದಕ್ಕೆ ಇಳಿತೇನೆ, ಫೀಲ್ಡಿಗೆ ಇಳಿತೇನೆ, ಅವರಿಗೆಲ್ಲ ಆಚೆ ಕಡೆ ಹೋಗಿ ಅಂತ ಹೇಳ್ತೇನೆ। ಯಾಕೆ ಫುಟ್ಪಾತ್ ಮೇಲೆ ಮಾಡುದು ತಪ್ಪು, ಯಾಕಂತ ಹೇಳಿದ್ರೆ ನಮ್ಮ ಮುನ್ಸಿಪಾಲ್ಟಿ ಫುಟ್ಪಾತ್ ಇರೋದು ಡ್ರೈನ್, ಮಳೆ ನೀರು ಹೋಗ್ಲಿಕ್ಕೆ, ಮತ್ತೆ ಅದು ಗಟರ್ ಅಂತ ತಿಳ್ಕೊಳ್ಬಾರ್ದು, ಮಳೆ ನೀರಿನ ಗಟರ್ ಅದು, ಅದಕ್ಕೆ ಯಾವುದಕ್ಕೂ ಯುಜಿಡಿ ಕನೆಕ್ಷನ್ ಕೂಡ ಕೊಡಬಾರ್ದು, ಅದಕ್ಕೆ ಯುಜಿಡಿ ಕನೆಕ್ಷನ್ ಕೂಡ ಯಾವುದು ಕೊಡಬಾರ್ದು। ಅದೆಲ್ಲ ನಾನು ಆದಷ್ಟು ಬೇಗ ಭಟ್ಕಳ ಜನತೆಗೆ ನಂದು ಏನಿದೆ, ನಾನು ಇಲ್ಲಿ ಫಸ್ಟ್ ಜಾಯ್ನ್ ಆಗಿದ್ದು ನಾನು ಇಲ್ಲೇ, ನನಗೆ ಭಟ್ಕಳ ಇಂಪ್ರೂವ್ಮೆಂಟ್ ಮಾಡ್ಬೇಕಂದ್ರೆ ನಾನು ಒಂದು ಇಂಟೆನ್ಷನ್ ಅಲ್ಲೇ ಬಂದಿದ್ದೇನೆ। ನಾ ಯಾವ ಊರಲ್ಲೂ 11 ಮುನ್ಸಿಪಾಲಿಟಿ ಕೆಲಸ ಮಾಡಿದ್ದೇನೆ, 11 ಊರಲ್ಲೂ ಕೂಡ ಡೆವಲಪ್ಮೆಂಟ್ ಇಂದ ಹಿತದೃಷ್ಟಿಯಿಂದ ಬಂದಿದ್ದೇನೆ। 100% ನನ್ನ ಪ್ರಯತ್ನ 100% ನಾನು ಮಾಡೇ ಮಾಡ್ತೇನೆ। ನಂಬಿಕೆ ಇದೆ, ನಿಮ್ಮ ಮಾತಿಗೆ ನಂಬಿಕೆ ಇದೆ, ಮಾಡ್ತೇವೆ ನಾವು। ಅದರಲ್ಲಿ ಟೈಮಿಂಗ್ ಕೂಡ ಮೆನ್ಷನ್ ಮಾಡಿದ್ದೇವೆ। ಮುಂದಿನ ದಿನಗಳಲ್ಲಿ ಯಾವ ತರ ಪ್ರಾಬ್ಲಮ್ ಆದ್ರೂ ಕೂಡ ನಾವು ಏನು ಮಾಡ್ತೀವಿ, ನಾವು ನಮ್ಗಂದ್ರೆ ನನ್ನ ರಿಕ್ವೆಸ್ಟ್ ಅಂದ್ರೆ, ನಾನು ಇವನ್ ಮಿನಿಸ್ಟರ್ಗೂ ಹೇಳಿದ್ದೀನಿ, 2 ಇಂಜಿನಿಯರ್ ಪೋಸ್ಟ್, ಎನ್ವೈರನ್ಮೆಂಟ್ ಮತ್ತೆ ಹೆಲ್ತ್ ಇನ್ಸ್ಪೆಕ್ಟರ್ ಪೋಸ್ಟ್ ಖಾಲಿ ಇದೆ, ಅದು ಫುಲ್ಫಿಲ್ ಆದ್ರೆ ನಮ್ಗೆ ಆದಷ್ಟು ಬೇಗ ನಮ್ಗೆ ಡೆವಲಪ್ಮೆಂಟಿಗೆ ಮತ್ತು ಸ್ವಚ್ಛತೆಗೆ ನಮ್ಗೆ ಹೆಚ್ಚು ಸಹಕಾರ ಆಗ್ತದೆ। ಅವ್ರು ಇಲ್ಲ ಅಂದ್ರೆ ನಾವು ಮಾಡುದಿಲ್ಲ ಅಂತ ಯಾವತ್ತೂ ಹೇಳಿಲ್ಲ। ನಾವು 24/7 ನಾವು ಗವರ್ಮೆಂಟ್ ಸರ್ವೆಂಟ್, ಯಾವತ್ತು ನೀವು ಕರೆದ್ರೆ ನಾವು ಸನ್ನದ್ಧರಾಗಿರ್ಬೇಕು, ನಾವು ಪಬ್ಲಿಕ್ ಸರ್ವೆಂಟ್, ನಾವು ನಿಮ್ಮ ಸರ್ವೆಂಟ್, ಯಾವತ್ತು ಫೋನ್ ಮಾಡಿ ಬರ್ತೇವೆ। ನೀವ್ ಹೇಳೋದಕ್ಕಿಂತ ನಂದೇ ಆಫೀಸ್ ಗಾಡಿ ಹೋದಾಗ ನನಗೆ ಸಮಸ್ಯೆ ಆಗಿದೆ, ನಾನೇ ಹೊರಗೆ ನಿಂತವ್ರಿಗೆ ನಿಂತು ಬೈದಿ ಒಳಗೆ ಹಾಕ್ಸಿದ್ದೇನೆ। ಒಂದು ಗಾಡಿಯನ್ನ ಆಫೀಸ್ ಇವ್ರಿಗೆ ಹೇಳಿ, ನಮ್ಮ ಹನುಮ ಸೂಪರ್ವೈಸರ್ ಹೇಳಿ ತೆಗ್ಸಿದ್ದೇನೆ ರೋಡಲ್ಲಿ। ಫಾರೆಸ್ಟ್ ಆಫೀಸ್ ತುಂಬಾ ಫ್ರೂಟ್ಸ್ ಅಂಗಡಿ ಹಾಕಿದ್ದೇನೆ, ಅದನ್ನೆಲ್ಲ ತೆಗ್ಸಿದ್ದೇನೆ ಸರ್। ಅದ ಯಾಕಂತ ಹೇಳಿದ್ರೆ ಅದನ್ನೆಲ್ಲ ತೆಗ್ಸಿ ನಾನು ಆದಷ್ಟು ನನ್ನ ಪ್ರಯತ್ನ ಮಾಡಿದ್ದೇನೆ। ಆದ್ರೆ ಇದಕ್ಕೆ ಪಬ್ಲಿಕ್ ಮತ್ತೆ ಎಲ್ಲರೂ ಸಹಕಾರ ಕೊಟ್ರೆ ನನಗೆ ಮತ್ತೆ 100% ಮಾಡ್ಬೋದು। ಇದ್ರಲ್ಲಿ ಯಾವ್ದು ಕೂಡ ಯಾವ್ದು ಬೇರೆ ತರ ನಾನು ಗೊತ್ತಾಗುತ್ತೆ ಮಾಡ್ಲಿ, ಅದ್ರ ಬಗ್ಗೆ ನಮ್ದೇನು ಅಥವಾ ಸಾರ್ವಜನಿಕರಿಗೆ ಮತ್ತೆ ಶಾಲೆ ಗಾಡಿಗಳಿಗೆ ತೊಂದರೆ ಆಗಬಾರ್ದು। ಅವರಿಗೆ ಒಂದ್ ಸೈಡ್ ಪಾರ್ಕಿಂಗ್ ಮಾಡ್ಲಿಕ್ಕೆ ನೀವು ವ್ಯವಸ್ಥೆ ಮಾಡಿಕೊಡಿ, ನಮ್ದು ಯಾವ್ದು ಅಭ್ಯಂತರ ಇಲ್ಲ। ಅಥವಾ ಅವ್ರು ಅನ್ಲೋಡ್ ಮಾಡಿದ್ಮೇಲೆ ಗಾಡಿಗಳನ್ನ ಎಲ್ಲಾದ್ರೂ ಸೈಡ್ ಅಲ್ಲಿ, ಇಲ್ಲಿ ಗ್ರೌಂಡ್ ಎಲ್ಲ ಖಾಲಿ ಇರುತ್ತೆ, ಅಲ್ಲಿ ಮಾಡ್ಲಿ। ಅದೇನು ಮಾಡದೆ ಕೂಡ ಬೆಳಿಗ್ಗೆಯಿಂದ ಸಂಜೆ ತನಕ ಗಾಡಿಗಳನ್ನ ಅಲ್ಲೇ ಪಾರ್ಕ್ ಮಾಡಿ ಟ್ರಾಫಿಕ್ ಅನ್ನ ಬ್ಲಾಕ್ ಮಾಡಿ ಸಾರ್ವಜನಿಕರಿಗೆ ಮತ್ತೆ ನಮ್ಮ ಗಾಡಿ ಶಾಲಾ ಸ್ಕೂಲ್ ವಾಹನ ಚಾಲಕರಿಗೆ ತೊಂದರೆ ಉಂಟು ಮಾಡ್ತೀವಿ। ಇದನ್ನ ನೀವು ಅಲ್ಲಿ ಟ್ರಾಫಿಕ್ ಪೊಲೀಸ್ ನೇಮಕ ಮಾಡಿ ಅದನ್ನ ಕ್ಲಿಯರ್ ಮಾಡಿ ಕೊಡ್ಬೇಕು।
ಲಾಸ್ಟ್ ದಿನ ಸರಿ ಅವರು ಕೂತ್ಕೊಡ್ತಾರಲ್ಲ ಸ್ವಲ್ಪ ದಾರಿ ಮೇಲೆ ಬರ್ತಾರೆ ಸ್ವಲ್ಪ ಹಿಂದೆ ಅದು ಅವರು ವ್ಯಾಪಾರ ಮಾಡಿ ನಮ್ಗೆ ಏನು ಅಬ್ಜೆಕ್ಷನ್ ಇಲ್ಲ. ಅಲ್ಲ ವಾಹನಗಳನ್ನು ನಿಲ್ಲಿಸ್ಬಿಟ್ಟು ಖರೀದಿ ಮಾಡುವವರು ಅದು ಅವ್ರಿಗೆ ಹೇಳಿ ಅಲ್ಲಿ ಒಂದು ಟ್ರಾಫಿಕ್ ಪೊಲೀಸ್ ನೇಮಕ ಮಾಡಿದ್ರೆ ತುಂಬಾ ಒಳ್ಳೇದು. ಯಾಕಂದ್ರೆ ವ್ಯಾಪಾರ ಮಾಡೋದ್ರಿಂದ ಇದಾಗಲ್ಲ. ಇಲ್ಲಿಂದ ಈ ಹಳೆ ಬಸ್ ಸ್ಟ್ಯಾಂಡ್ ಇಂದ ನಿಮ್ದು ಕೋಳಿ ಅಂಗಡಿ ತನಕ, ಫಿಶ್ ಮಾರ್ಕೆಟ್, ಕೋಳಿ ಅಂಗಡಿ, ಅಲ್ಲೆಲ್ಲ ಗಾಡಿಗಳನ್ನು ನಿಲ್ಸಿರ್ತಾರೆ. ಅದನ್ನ ನಾವು Okay.